ಮಂಜುನಾಥ್ ಅವರೇ, ಒಂದು ಕಡೆ ಮೋದಿಯವರು ಏನು ಕಾಂಗ್ರೆಸ್ ಮುಕ್ತ ದೇಶವನ್ನಾಗಿ ಮಾಡ್ತೀವಿ ಅಂತ ಒಂದು ಕಡೆ ಹೋರಾಡ್ತಿದ್ದಾರೆ, ಇನ್ನೊಂದು ಕಡೆ ಯಡಿಯೂರಪ್ಪನವರು ಏನಾದರೂ ಮಾಡಿ ಈ ಸಲ ಬಿಜೆಪಿಯನ್ನು ತಂದೇ ತರ್ತೀವಿ ಅಂತ ಶತ ಪ್ರಯತ್ನ ಪಡ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಬಿಜೆಪಿಯಲ್ಲಿ ಒಳಜಗಳ ಕೂಡ ನಡೀತಾ ಇದೆ. ಯಾವಾಗ ನಿಲ್ಲೋದು ಸರ್ ಇದು? ಇನ್ನು 1 ವರ್ಷ ಇದೆ ಚುನಾವಣೆಗೆ. ಇದು ಒಳಜಗಳ ಅಂತೇಳಿ ನನಗೆ ಅನಿಸೋದಿಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಕ್ಷಣದಿಂದ ಈಶ್ವರಪ್ಪ ಮತ್ತವರ ಒಂದು ಸಣ್ಣ ತಂಡ ಒಂದು ರೀತಿ ಒಳಗೇನೆ ಒಂದು ಬೇಗುದಿನ ಅನುಭವಿಸ್ತಾ ಇದೆ. ಹೊರ ತೋರಿಕೆಗೆ ಅವರು ನಾವು ತಂದೆ ಮಗನ ಸಂಬಂಧ, ನಾವು ಅಣ್ಣ ತಮ್ಮ, ರಾಮ ಲಕ್ಷ್ಮಣ, ಹೊತ್ತಿಗೊಂದು ಹೇಳಿಕೆಯನ್ನು ಹೇಳ್ತಾ ಈಶ್ವರಪ್ಪನವರು ಅನಗತ್ಯವಾದಂಥ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅವರಿಗೆ ಈ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು, ಆದರೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬಾರ್ದು ಅಂತಕ್ಕಂಥ ಒಳ ಹುನ್ನಾರ ಇದೆ ಅಂತ ನನಗೆ ಸಂಶಯ ಇದೆ. ಆ ಕಾರಣಕ್ಕಾಗಿಯೇ ಒಂದು ರೀತಿಯ ಪಕ್ಷಕ್ಕೆ ಒಪ್ಪಿಗೆ ಆಗದೇ ಇರತಕ್ಕಂಥ, ಪಕ್ಷದ ಸಂಸ್ಕೃತಿಗೆ ಹೊರತಾದಂಥ ಚಟುವಟಿಕೆಗಳನ್ನ ಅವರು ಮಾಡಿಕೊಂಡು ಬಂದಿದ್ದಾರೆ. ಓಕೆ, ಇದೆಲ್ಲವನ್ನು ನೋಡಿಕೊಂಡು ನಾವು ಯಾವುದೇ ಪ್ರತಿಕ್ರಿಯೆ ಕೊಡೋದು ಬೇಡ, ಇಬ್ಬರು ನಾಯಕರು ನಮ್ಮ ಊರಿನವರೇ ಒಂದಾಗ್ತಾರೆ ಅಂತಕ್ಕಂಥ ಭರವಸೆಯಿಂದ ಮೌನವಾಗಿದ್ದರೆ ಅವರು ಪದೇ ಪದೇ ಇದಕ್ಕೆ ಯಾರ್ದು ವಿರೋಧ ಇಲ್ಲ, ಬ್ರಿಗೇಡಿಗೆ ಇನ್ನೊಂದಕ್ಕೆ ಯಡಿಯೂರಪ್ಪ ಮಾತ್ರ ವಿರೋಧ ಮಾಡ್ತಾರೆ. ನಾವು ಮೌನವಾಗಿದ್ದೇವೆ ಅಂದ್ರೆ ಅರ್ಥ ರಾಜ್ಯದಲ್ಲಿ ನಾನು ಮಾತ್ರ ಅಲ್ಲ, ನನ್ನಂತೆ ನೂರಾರು ಜನ ಗೊಂದಲ ಮತ್ತಷ್ಟು ಹೆಚ್ಚಿಸಬಾರದು ಅಂತಕ್ಕಂಥ ಸದುದ್ದೇಶ ಹೊರತು ಬೇರೆ ಅಲ್ಲ. ನಿನ್ನೆ ದಿವಸ ತುಮಕೂರಿನಲ್ಲಿ ಒಂದು ಸಭೆ ಸೇರಿದ್ದಾರೆ. ಸಭೆ ಉದ್ದೇಶ ಏನು ಅಂದರೆ, ಹಿಂದೊಮ್ಮೆ ನಮ್ಮ ಭಾನುಪ್ರಕಾಶ್ ಇತ್ಯಾದಿಯವರು ನಾವು ಮಾತಾಡಬೇಕು ಅಂತ ಪತ್ರ ಬರೆದಿದ್ವಿ, ನಮಗೆ ಡೇಟನ್ನು ಕೊಡ್ತಾ ಇಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಾತನಾಡಿದರು. ಬೆಂಗಳೂರಿನಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದರು ಶಾಸಕರ ಭವನದಲ್ಲಿ. ಆದರೆ ಒಂದು ಸತ್ಯಾಂಶವನ್ನು ಮುಚ್ಚಿಟ್ಟಿದ್ರು, ಯಡಿಯೂರಪ್ಪನವರು ಡೇಟ್ ಕೊಡೋದು ಅಲ್ಲ, ಸ್ವತಃ ಮಾತುಕತೆಗೆ ನಾನು, ಭಾನುಪ್ರಕಾಶ್, ಸಿದ್ದರಾಮಣ್ಣ, ಜ್ಞಾನೇಂದ್ರ ಎಲ್ಲ ಪ್ರಮುಖರು ಕೂತು 16 ಜನ ಇವರಿಬ್ಬರ ಮಧ್ಯೆ ಒಂದು ಒಟ್ಟು ಪ್ರಯತ್ನ ಮಾಡೋಕ್ಕೋಸ್ಕರ ನಾವು ಪ್ರಯತ್ನ ನಡೆಸಿದ್ವು. ಕಳೆದ ತಿಂಗಳು 29ನೇ ತಾರೀಕು ಯಡಿಯೂರಪ್ಪನ ಒಪ್ಪಿಸಿ ಅವರ ಪ್ರವಾಸಗಳನ್ನ ರದ್ದು ಮಾಡಿ ಶಿವಮೊಗ್ಗಕ್ಕೆ ಬರೋ ಹಾಗೆ ಮಾಡಿದ್ವಿ. ಆದರೆ ಸ್ವತಃ ಯಡಿಯೂರಪ್ಪನವರು ಬಂದರೂ ಕೂಡ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿದ್ದರೂ ಕೂಡ ಗೈರು ಹಾಜರಾದರು. ಹೊರಗಡೆಗೆ ಮತ್ತೆ ಹೇಳ್ತಾರೆ ನಾನು ಅವರು ಕೂತು ಮಾತಾಡ್ತೀವಿ, ಅವ್ರಿಗೆ ಗೊಂದಲ ಇದೆ ಅಂತ. ಈಶ್ವರಪ್ಪನವ್ರಿಗೆ ಸ್ವತಃ ಗೊಂದಲ ಇದೆ. ಈಶ್ವರಪ್ಪನವ್ರು ಗೈರು ಹಾಜರಾಗಿದ್ದನ್ನ ಭಾನುಪ್ರಕಾಶ್ ಅವರು ಮುಚ್ಚಿಟ್ಟು ಯಡಿಯೂರಪ್ಪನವ್ರು ನಮಗೆ ಡೇಟೆ ಕೊಡ್ತಿಲ್ಲ ಅಂತಕ್ಕಂಥ ಒಂದು ಅಸತ್ಯವನ್ನು ಹೇಳಿದ್ದ ಕಾರಣಕ್ಕಾಗಿ ನಾವು ಸ್ಪಷ್ಟೀಕರಿಸಿದ್ವಿ. ಕೊನೆ ಯಡಿಯೂರಪ್ಪನವರು ಅವರಿಗೆ ಮಾತುಕತೆ ಕರೆದ್ರು, ಅದ್ರ ಪ್ರಕಾರ ಇವತ್ತು ಮಾತುಕತೆಯನ್ನು ಆಡಬೇಕಾಗಿತ್ತು. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಯಡಿಯೂರಪ್ಪನವರು ಡೇಟ್ ಕೊಟ್ಟರೆ ಇವತ್ತು ಯಾರು ಇವರು ಹೋಗಿಲ್ಲ. ಯಾರು ಮಾತಾಡೋಕ್ಕೆ ಬಯಸಿದ್ರು ಪತ್ರ ಬರೆದಂಥ 10-15 ಜನ ಯಾರು ಹೋಗಲಿಲ್ಲ. ಬದಲಾಗಿ ನಿನ್ನೆ ತುಮಕೂರಿನಲ್ಲಿ ಸಭೆ ಸೇರಿದ್ದಾರೆ. ಅಲ್ಲಿ ಸೇರಿ ಈಶ್ವರಪ್ಪನವರು ಕೂಡ ಸ್ವತಃ ಹೋಗಿದ್ದಾರೆ. ಅಲ್ಲಿ ಹೋಗಿ ಆದಮೇಲೆ ಸಾಯಂಕಾಲಕ್ಕೆ ಅವರ ಹೇಳಿಕೆಗಳು ಬರೋಕ್ಕೆ ಶುರುವಾಯಿತು. ಅದರಲ್ಲೇನು, ಯಡಿಯೂರಪ್ಪನವರು ಮುಖ ನೋಡಿ ಯಾರು ಓಟ್ ಕೊಡ್ತಾರೆ, ಇದೇನಾ ತಾವು ಮಾತಾಡಬೇಕು ಅಂತ ಬಯಸಂತ ವಿಷಯ ಪತ್ರ ಬರೆದದ್ದು. ಈಶ್ವರಪ್ಪನವರು ಈ ಥರದ ಹೇಳಿಕೆಗಳು ಒಬ್ಬ ಮುಖ್ಯಮಂತ್ರಿ ಅಂತ ಬಿಂಬಿತ ನಾಯಕ, ರಾಜ್ಯದಲ್ಲಿ ಸಮೂಹ ನಾಯಕತ್ವ ಇರತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ವರ್ಚಸ್ಸಿಗೆ ಧಕ್ಕೆ ತರುವಂಥ ಪ್ರಯತ್ನವನ್ನು ಈಶ್ವರಪ್ಪನವರು ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರ ಮುಖ ನೋಡಿ ಓಟ್ ಬರೋದಿಲ್ಲ ಅಂತಾದರೆ ನೀವು ದಯಮಾಡಿ ಅಮಿತ್ ಶಾ ಮತ್ತು ಮೋದಿಯವ್ರಿಗೆ ಹೇಳಬೇಕು, ಅವರು ಇವರ ಮೇಲೆ ಭರವಸೆ ಇಟ್ಟು ದಕ್ಷಿಣ ರಾಜ್ಯಗಳಲ್ಲಿ ಏಕಮಾತ್ರ ರಾಜ್ಯ ಕರ್ನಾಟಕ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇರೋದು ಅದು ಯಡಿಯೂರಪ್ಪನಂತ ಒಬ್ಬ ಹೋರಾಟಗಾರನ ಮುಂಚೂಣಿಯಲ್ಲಿ ಇರಬೇಕು ಅಂತ ಅವರು ನೇಮಕ ಮಾಡಿದ್ದಾರೆ ಅಧ್ಯಕ್ಷರನ್ನಾಗಿ. ನಿಮಗೆ ಒಪ್ಪಿಗೆ ಇಲ್ದಿದ್ರೆ ಅವ್ರ ಹತ್ರ ಹೋಗಿ ಮಾತನಾಡಿ. ಅದು ಬಿಟ್ಟು ಯಡಿಯೂರಪ್ಪನವರ ಮುಖ ನೋಡಿ ಯಾರು ಓಟ್ ಕೊಡ್ತಾರೆ ಅಂದರೆ, ಈಶ್ವರಪ್ಪನವರ ಮುಖ ನೋಡಿ ಓಟ್ ಕೊಡೋದಾದರೆ ಅಥವಾ ನಿನ್ನೆ ಸೇರಿದಂಥ 10-12 ಜನರ ಮುಖ ನೋಡಿ ಕೊಡೋದಾದರೆ ಅವರನ್ನೇ ಅಧ್ಯಕ್ಷರು ಮಾಡಿ. ನಾಳೆ ಹೇಗೂ ರಾಜ್ಯ ಸಮಿತಿ ಸೇರ್ತಾ ಇದೆ ಗುಲ್ಬರ್ಗದಲ್ಲಿ, ಅಲ್ಲೆಲ್ಲರೂ ಒಟ್ಟು ತೀರ್ಮಾನ ತಗೊಂಡು ಯಡಿಯೂರಪ್ಪನವ್ರು ಬದಲಾಯಿಸಿ ಈಶ್ವರಪ್ಪನವರೇ ಅಧ್ಯಕ್ಷರು ಮಾಡ್ಕೊಳ್ಳೋದು ಒಳ್ಳೇದು ಅಂತಕ್ಕಂಥ ನನ್ನ ಸಲಹೆ ಇದೆ. ಈಶ್ವರಪ್ಪನವ್ರಿಗೆ ಅಗಾಧವಾದ ನಂಬಿಕೆ ಅವರ ವರ್ಚಸ್ಸಿನ ಮೇಲಿದ್ರೆ ಅವರ ಮುಖ ನೋಡಿ ಓಟ್ ಕೊಡೋದಾದ್ರೆ ಅದೇ ಕೆಲಸವನ್ನು ಮಾಡೋಣ. ಬಿಜೆಪಿ ಒಟ್ಟಾರೆ ಅಧಿಕಾರಕ್ಕೆ ಬಂದರೆ ಸಾಕು. ಯಡಿಯೂರಪ್ಪನವರು 150+ ಅನ್ಕೊಂಡು ಹೊರಟಿದ್ರೆ ಆ ಸಂಖ್ಯೆ ಕಡಿಮೆ ಮಾಡುವಂಥ ಪ್ರಯತ್ನವನ್ನ
ಒಂದು ರೀತಿಯ ಆಂತರದಲ್ಲಿ ಒಳ ರಾಜಕಾರಣವನ್ನು ಮಾಡ್ತಕ್ಕಂಥ ಈ ತಂಡದ ಕೆಲಸ ಯಾವ ಕಾರಣಕ್ಕೂ ಸರಿಯಲ್ಲ. ನನಗೆಲ್ಲ ಒಂದು ಸಂಶಯ ಇದೆ. ಮೊನ್ನೆ ಕೂಡ ನಾವು ಪ್ರಕಟ ಮಾಡಿದೆ, 120 ಒಳಗೆ ತರಬೇಕು ಅಂತ ಕೆಲವರ ಪ್ರಯತ್ನ, 150 ತರಬೇಕು ಅಂತ ಯಡಿಯೂರಪ್ಪನವ್ರ ಪ್ರಯತ್ನ. 150 ಒಳಗಡೆ ಬಂದರೆ ಬೇರೆ ಜೊತೆ ಹೊಂದಾಣಿಕೆ ಮಾಡಿಕೊಂಡು ತಾವು ಮುಖ್ಯಮಂತ್ರಿ ಆಗ್ಬೋದು, ಅವಾಗ ಯಡಿಯೂರಪ್ಪ ಆಗೋದಿಲ್ಲ. ಯಡಿಯೂರಪ್ಪನ ಬಳಕೆ ಮಾಡ್ಕೋಬೇಕು, ಅಧಿಕಾರ ಸಿಗದೆ ನೋಡಬೇಕು ಅಂತಕ್ಕಂಥ ಈ ಥರದ ಸಂಚೇನಿದೆ, ಇದು ನಮಗೆ ಒಪ್ಪಿಗೆ ಇಲ್ಲ ನನಗೆ. ಆ ಕಾರಣಕ್ಕೆ ನಾಳೆ ರಾಜ್ಯ ಸಮಿತಿಯೊಳಗೆ ಈಶ್ವರಪ್ಪನವರೇ ತಾವು ಇರ್ತೀರಾ, ಅಲ್ಲೆಲ್ಲರನ್ನು ಒಪ್ಪಿಸಿ ತಾವೇ ಅಧ್ಯಕ್ಷರಾಗಿ ಯಡಿಯೂರಪ್ಪನವ್ರ ಬದಲಾವಣೆ ಮಾಡಿ. ನೀವು ಇನ್ನೊಂದು ಮಾತನ್ನ ಹೇಳ್ತಾ ಇದ್ದೀರಾ ಪದೇ ಪದೇ, ನಾನೇ ಹೈಕಮಾಂಡ್. ಯಾರು ಈ ಪಕ್ಷ ಶಿಸ್ತಿನ ಬಗ್ಗೆ ಸಿದ್ಧಾಂತದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಯಡಿಯೂರಪ್ಪನವ್ರು ಸಮಾಲೋಚನೆ ಮಾಡಲ್ಲ ಅಂತ ಹೇಳ್ತಾ ಇದ್ದೀರಾ? ಅದೇ ಯಡಿಯೂರಪ್ಪನವ್ರು ನಿಮ್ಮನ್ನ ಅಸೆಂಬ್ಲಿ ಸೋತ ನಂತರ ವಿಧಾನ ಪರಿಷತ್ತಿಗೆ ನೇಮಕ ಮಾಡಿ, ಇನ್ನೂ ನೀವು ವಿಧಾನ ಪರಿಷತ್ ಪ್ರಮಾಣ ವಚನವನ್ನೇ ತೆಗೆದುಕೊಂಡಿಲ್ಲ, ವಿರೋಧ ಪಕ್ಷದ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದ್ರಲ್ಲ, ಅವಾಗ ಯಾಕೆ ಯಡಿಯೂರಪ್ಪನವ್ರು ಯಾರತ್ರ ಸಮಾಲೋಚನೆ ಮಾಡಲಿಲ್ಲ? ಎಲ್ಲರ ಮಾಡ್ರಿ, ಅಭಿಪ್ರಾಯ ಕೇಳಬೇಕಾಗಿತ್ತು. ಹಿರಿಯರಿಗೆ ಅನ್ಯಾಯ ಆಗುತ್ತೆ ಅಂತ ಈಶ್ವರಪ್ಪನವ್ರು ಹೇಳ್ತಾರೆ. ವಿಧಾನ ಪರಿಷತ್ತೊಳಗೆ ಕಳೆದ 15-20 ಕೆಲಸ ಮಾಡುವಂಥ ರಾಮಚಂದ್ರ ಗೌಡ ಆದಿಯಾಗಿ ಬಹಳ ಜನ ಸೀನಿಯರ್ಸ್ ಇದ್ರು. ಅವರೆಲ್ಲರನ್ನು ಬಿಟ್ಟು ನಿಮ್ಮನ್ನ ವಿರೋಧ ಪಕ್ಷ ನಾಯಕ ಅಂತ ಮಾಡುವಾಗ ನಿಮಗೇನು ಅನಿಸ್ತಾ ಇಲ್ವಾ ಹಿರಿಯರಿಗೆ ಅನ್ಯಾಯ ಆಗ್ತಾ ಇದೆ ಅಂತ? ಯಡಿಯೂರಪ್ಪನವರು ನಿಮ್ಮ ಪರವಾಗಿ ಮಾಡಿದಂಥ ಎಲ್ಲ ಕೆಲಸಗಳು ನಿಮಗೆ ಒಪ್ಪಿಗೆ ಸಮಾಲೋಚನೆ ಮಾಡಿದಾವೆ. ಅವ್ರು ಬೇಕಾದ್ರೆ ಹೇಗೆ ಬೇಕಾದ್ರೂ ಮಾಡಲಿ, ನಿಮಗೆ ಲಾಭ ಆಗಬೇಕು. ಅರೆ ಈಗ ಮಾತನಾಡ್ತಾ ಇದ್ದೀರಲ್ಲ ನೀವು, ಇಡೀ ದೇಶದೊಳಗೆ ವಿಧಾನಸಭೆ ಸೋತ ತಕ್ಷಣಕ್ಕೆ ನೆಕ್ಸ್ಟ್ ಮೇಲ್ಮನೆಗೆ ನೇಮಕ ಮಾಡಿ ಅವರು ವಿರೋಧ ಪಕ್ಷದ ನಾಯಕನ ಮಾಡಿದಂಥ ಘಟನೆ ಇಡೀ ದೇಶದಲ್ಲಿಲ್ಲ. ಅದ್ರಿಗೂ ಬಿಜೆಪಿ ಇತಿಹಾಸದಲ್ಲಿಲ್ಲ. ಒಬ್ಬ ಸ್ಪರ್ಧೆ ಸೋತಂತವನ್ನ ವಿರೋಧ ಪಕ್ಷದ ನಾಯಕನ ಮಾಡುವಂಥದ್ದು. ಅಂತ ಒಂದು ಕೆಟ್ಟ ಸಂಪ್ರದಾಯ ತಾವು ಹಾಕಬೇಕಾದ್ರೆ ಅವಾಗ ನಿಮಗೆ ಯಾವುದು ಅನ್ನಿಸ್ತಿಲ್ವಾ ನೀತಿ ನಿಯಮಾವಳಿಗಳು? ದ್ವಂದ್ವಗಳನ್ನ ಇಟ್ಕೊಂಡು ದಿನಕ್ಕೊಂದು ಮಂಜುನಾಥ್ ಅವರು, ಇಲ್ಲಿ ನೀವು ಕೂಡ ಶಿವಮೊಗ್ಗದಿಂದ ಸ್ಪರ್ಧಿಸ್ತೀನಿ ಅಂತ ಹೇಳಿಕೆಯನ್ನ ನೀಡಿದ್ದೀರಿ. ಒಂದ್ ಕಡೆ ಈಶ್ವರಪ್ಪನವರು ಹೇಳ್ತಾರೆ ನಾನೇ ಸ್ಪರ್ಧಿಸೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಈಗ ನೀವು ಸ್ಪರ್ಧಿಸ್ತೀನಿ ಅಂತ ಹೇಳೋದಕ್ಕೆ ಬೆಂಬಲ ಯಾರಿಗೆ ಬೆಂಬಲ ಕೊಡ್ತಾ ಇರುವಂತದ್ದು, ಮತ್ತೀಗ ಟಿಕೆಟ್ ಕನ್ಫರ್ಮ್ ಆಗಿದೆ ಹಾಗಾದ್ರೆ? ಇಲ್ಲ, ನಾನು ನನ್ನ ಆಕಾಂಕ್ಷೆ ಹೇಳ್ತೇನೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಕಳೆದ ತಿಂಗಳಿಂದ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ ಈಶ್ವರಪ್ಪನವರು ನಾನೇ ಶಿವಮೊಗ್ಗ ಸ್ಪರ್ಧೆ ಮಾಡೋದು, ನಾನೇ ಇದು ಮಾಡ್ತೀನಿ, ನಾನೇ ಹೈಕಮಾಂಡ್ ಅಂದ್ರೆ ಪಕ್ಷದ ಚೌಕಟ್ಟಿನಿಂದ ಹೊರಗೋಗಿ ಮಾತನಾಡ್ತಾ ಇದ್ದಾರೆ ಅವರು. ಈಗಾಗಲೇ ವಿಧಾನ ಪರಿಷತ್ ಸದಸ್ಯರು 20ನೇ ಇಸುವರೆಗೆ ಇನ್ನೂ 2.5 ವರ್ಷಗಳ ಕಾಲ ಅವರ ಅವಧಿ ಇದೆ. ವಿರೋಧ ಪಕ್ಷ ನಾಯಕರಾಗಿದ್ದಾರೆ. ಅವರು ಏಕಕಾಲದಲ್ಲಿ 2 ತಟ್ಟೆಯಲ್ಲಿ ಊಟ ಮಾಡೋದು ಬೇಡ, ವಿಧಾನ ಪರಿಷತ್ತು ಮತ್ತು ವಿಧಾನಸಭೆದು. ನಾನೇ ಯಾಕೆ ಕೇಳಿದ್ದೆ ಅಂದ್ರೆ ಯಾರಿಗೂ ಬೆಂಬಲ ಕೊಡಕ್ಕಲ್ಲ, ನಾನು ಶಾಸಕನಾಗಿದ್ದೆ, ಆ ನನ್ನ ವಿಧಾನಸಭಾ ಕ್ಷೇತ್ರ ಪರಿಶಿಷ್ಟ ಜಾತಿಗೆ ಮೀಸಲಾಗಿದೆ, ನಾನು ಸ್ಪರ್ಧೆ ಮಾಡೋ ಹಾಗಿಲ್ಲ. ನನಗೆ ಈಗ ನನ್ನದೇ ಆದಂಥ ಕ್ಷೇತ್ರ ಉಳಿದಿಲ್ಲ. ನಾನು ಶಿವಮೊಗ್ಗದಲ್ಲೇ ಹುಟ್ಟಿ ಬೆಳೆದೇನೆ, ಕಾರ್ಮಿಕ ಚಳುವಳಿಗಳನ್ನ ಕಳೆದ 15-20 ವರ್ಷ ನಡೆಸ್ಕೊಂಡು ಬಂದಿದ್ದೇನೆ. ನನಗೂ ಅದೇ ರೀತಿಯ ಅರ್ಹತೆಗಳಿವೆ ಸ್ಪರ್ಧೆ ಮಾಡುವಂಥದ್ದು. ಆದರೆ ಈಶ್ವರಪ್ಪನವ್ರ ತರ ನಾನೇ ಹೈಕಮಾಂಡ್ ಅಂತ ಹೇಳೋದಿಲ್ಲ. ನಾನು ಒಬ್ಬ ಆಕಾಂಕ್ಷಿ. ಈಶ್ವರಪ್ಪ ಒಬ್ಬರೇ ಮಾತ್ರ ಅಲ್ಲ, ರುದ್ರೇಗೌಡರು ಕಳೆದ ಬಾರಿ 10 ಸೋತರಿದ್ದಾರೆ, ಅವರು ಒಬ್ಬ ಆಕಾಂಕ್ಷಿ. ನಿನ್ನೆ ತುಮಕೂರು ಹೇಳ್ತಾರೆ ನನ್ ಬಿಟ್ಟು ಇನ್ಯಾರೇ ಸ್ಪರ್ಧೆ ಮಾಡೋರಿದ್ದಾರೆ ಅಂದ್ರೆ ಇನ್ಯಾರು ಇಲ್ಲ ಅಂತ. ಈಶ್ವರಪ್ಪನವರೇ, ತಾವು ಭಾವಿಸೋದು ಬೇಡ. ನಾನು ಒಬ್ಬ ಆಕಾಂಕ್ಷಿ, ಪಕ್ಷ ಟಿಕೆಟ್ ಕೊಡ್ಲಿ ಅಂತ ಒತ್ತಾಯ ಪೂರ್ವಕವಾಗಿ ಕೇಳ್ತೇನೆ, ಮತ್ತೆ ಸ್ಪರ್ಧೆನೂ ಕೂಡ ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೇನೆ.